ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಸ್ ಬಿ ಐ ಕ್ಲರ್ಕ್ ಮತ್ತು RRBPO ಹಾರ್ಡ್ ಡೇ ರಿಪ್ಲೈ ಅವೈಲೇಬಲ್ ಇದೆ. ಎಷ್ಟು ಅರ್ಜೆಂಟ್ ಆಗಿದ್ರು ಅನ್ನೋದು ಅದರಲ್ಲಿದೆ. ಸೊ ಅದರಿಂದ ಏನು ಐಡಿಯಾ ಬರುತ್ತೆ ಅಂತಂದರೆ, ನಮ್ಮ ರಿಸರ್ವ್ ಲಿಸ್ಟ್ ಅಂದರೆ ನಮ್ಮ ಕರ್ನಾಟಕದ ರಿಸರ್ವ್ ಲಿಸ್ಟಲ್ಲಿ ಯಾರ್ಯಾರಿದ್ರು ಸೊ ಅವ್ರಿಗೆ ಎಷ್ಟು ಚಾನ್ಸ್ ಇದೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಮೇನಾಗಿ RRBPO ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಜನ ಅಂದರೆ ನೀವು ರಿಸರ್ವ್ ಲಿಸ್ಟಲ್ಲಿ ಇದ್ದೀರ ಅಂತ. ಬಟ್ ಎಸ್ ಬಿ ಐ ಕ್ಲರ್ಕಲ್ಲಿ ಮೆನ್ಷನ್ ಮಾಡಿರಲ್ಲ. ಸೊ ಮಿನಿಮಮ್ ಕಟಾಫ್ ಯಾರು ಕ್ರಾಸ್ ಮಾಡಿರ್ತಾರೋ ಅವ್ರಿಗೆಲ್ಲ ಚಾನ್ಸ್ ಇರುತ್ತೆ. ಬಟ್ ಅದೇ ಇಲ್ಲಿ ಎಷ್ಟು ಆಬ್ಸೆಂಟ್ ಅಥವಾ ನಾನ್ ಜಾಯ್ನಿಂಗ್ ಕ್ಯಾಂಡಿಡೇಟ್ಸ್ ಇರ್ತಾರೋ ಅವ್ರನ್ನ ಮಾತ್ರ ಸೆಲೆಕ್ಷನ್ ಮಾಡೋದು. ಅವರು ಬಿಟ್ಟೋಗಿದ್ದ ಸೀಟ್ಸ್ ಮಾತ್ರ ಸೆಲೆಕ್ಷನ್ ಮಾಡೋದು. ಸೊ ಇಲ್ಲಿ ಏನಪ್ಪ ಅಂತಂದರೆ, ನಮ್ಮ ಎಸ್ ಬಿ ಐ ಕ್ಲರ್ಕಲ್ಲಿ ಟೋಟಲ್ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅಂದರೆ 183. ಸೊ ಇದರಲ್ಲಿ ಕರೆಕ್ಟಾಗಿ ಕೊಟ್ಟಿಲ್ಲ. RTಯಲ್ಲಿ 183 ಕ್ಯಾಂಡಿಡೇಟ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಅದರಲ್ಲಿ ಒಂದು ಅರೌಂಡ್ 183 ಅಂದರೆ 183 ಜಾಯ್ನಿಂಗ್ ಆಗಿದ್ದಾರೆ. ಪ್ಲಸ್ ಅರೌಂಡ್ 5 to 10 ಏನಾದರೂ ಎಕ್ಸ್ಟೆನ್ಷನ್ ತೊಗೊಂಡಿರ್ಬೋದು. ಕೆಲವರು ಎಕ್ಸ್ಟೆನ್ಷನ್ ಕೂಡ ತೊಗೊಂಡ್ರು. ಅದರಿಂದ ಒಂದು 10 ಅಂದ್ಕೊಳ್ಳಿ. 193 ಕ್ಯಾಂಡಿಡೇಟ್ಸ್ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಸ್ವಲ್ಪ ಜನ ರಿಸೈನ್ ಮಾಡೋರು ಕೂಡ ಇರ್ತಾರೆ. ಕಮ್ಮಿ ಅಂದರೂ ಒಂದು 5 ರಿಂದ 8 ಜನ. ಇಲ್ಲಿ ಆಬ್ಸೆಂಟ್ ಇನ್ DV ಅಂತಿದೆ ಅಲ್ವಾ, ಅದರಲ್ಲಿ ಏನಾಯ್ತು ಅಂದರೆ, ಕೆಲವರು DV ಅಟೆಂಡ್ ಮಾಡಿದರು. ಆಮೇಲೆ OACL ರಿಸಲ್ಟ್ ಬಂತಲ್ವ, ಕೆಲವರು DV ಅಟೆಂಡ್ ಮಾಡಿ ಕೂಡ ಜಾಯ್ನ್ ಆಗಲಿಲ್ಲ. ಅರೌಂಡ್ ಮಾರ್ಚ್ 24 or 23 ಏನೋ OACL ರಿಸಲ್ಟ್ ಬಂತು. ಆ ಟೈಮಲ್ಲಿ ಆಲ್ರೆಡಿ DV ಆಗಿತ್ತು. 3 days ಬ್ಯಾಕೇನೋ DV ಆಗಿತ್ತು. ಆಮೇಲೆ 1ನೇ ತಾರೀಕು ಅಂದರೆ ಏಪ್ರಿಲ್ 1ಕ್ಕೆ ಜಾಯ್ನಿಂಗ್ ಆದರು. ಕೆಲವರು ಜಾಯ್ನಿಂಗ್ ಆಗಲಿಲ್ಲ. ಸೊ ಆ ಥರನೂ ಇದೆ. ಇಲ್ಲಿ ಏನಂತ ಕೇಳಿದ್ದೀರ ಅಂತಂದರೆ, ನೀವು ಕ್ವಶನ್ ಆಬ್ಸೆಂಟ್ ಇನ್ DV ಅಂತ ಕೇಳಿದ್ದಾರೆ. ಸೊ ಅದರಿಂದ ಕರೆಕ್ಟಾಗಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಅನ್ನೋದು ಮಾತ್ರ ರಿಪ್ಲೈ ಕೊಟ್ಟಿದ್ದಾರೆ. ಇನ್ನು ಆಬ್ಸೆಂಟ್ ಇನ್ LPT ಇವೆರಡು ಸೇರಿಸಿ ನಾವು ಕೌಂಟ್ ಮಾಡಬೇಕಾ ಅಥವಾ ಇವೆರಡು ಬೇರೆ ಬೇರೆನೋ ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ಇವೆರಡು ಬೇರೆ ಬೇರೆ ಆಗಿದ್ದರೆ ಅಂದರೆ ಭಾಳ ವೇಕೆನ್ಸಿ ಕ್ರಿಯೇಟ್ ಆಗ್ತವೆ, ಮೇನ್ಲಿ OBC ಮತ್ತು EWSರಿಗೆ. ಸೊ ಇದು ಅರ್ಥ ಆಗ್ತಿಲ್ಲ ನನಗೆ ಕೂಡ. ಇದು ಟೋಟಲ್ ಮಾಡಿದ್ರೆ ಕೂಡ ಮಿಸ್ ಮ್ಯಾಚ್ ಬರ್ತಾಯಿದೆ. ಯಾಕಂದರೆ ಈ ಸಲ SBI ಕ್ಲರ್ಕ್ ಜಾಯ್ನ್ ಆಗಿರೋದು ಅರೌಂಡ್ 183. ಅದರಿಂದ ಸ್ವಲ್ಪ ಇದಾಗ್ತೈತೆ. ಬಟ್ ಇದೇ ಕರೆಕ್ಟ್ ಅಂದ್ಕೊಂಡ್ರೆ ಎಷ್ಟು ಚಾನ್ಸ್ ಇದೆ ಅಂತಂದರೆ, ಜನರಲ್ಲರಿಗೆ ಅರೌಂಡ್ 1 ಮಾರ್ಕ್ಸ್ ಕಮ್ಮಿ ಆಗ್ಬೋದು ಅಷ್ಟೇ. 1.5 ಕಮ್ಮಿ ಆಗ್ಬೋದು. ಯಾಕಂದರೆ ಭಾಳ ಕಮ್ಮಿ ಇದೆ ಜನರಲ್ಲಲ್ಲಿ. ಇನ್ನು EWS ಮಾತ್ರ ಇಲ್ಲಿ ಕಟಾಫ್ ಇದೆ ನೋಡಿ. EWS 72.50 ಇದೆ ಅಲ್ವಾ, ಅದು ಮಿನಿಮಮ್ ಕಟಾಫ್ ಅಂದರೆ ನಿಮಗೆ 70. ಸೊ ಅಲ್ಲಿ 70 ಮೇಲೆ ಯಾರು ಇದ್ದಾರೋ ಅವರೆಲ್ಲ ಸೆಲೆಕ್ಟ್ ಆಗ್ತಾರೆ. 70 ಕೆಳಗೆ ಇದ್ದು ನಿಮ್ಮ ಮಾರ್ಕ್ಸ್ ಏನಾದರೂ 70 ಕೆಳಗಿದ್ದು ಅಂದರೆ ವೇಕೆನ್ಸೀಸಲ್ಲಿ ನಿಮ್ಗೆ ಭಾಳ ಇದೆ ಅಲ್ವಾ, ಅರೌಂಡ್ 20+ ಇದೆ ಅಲ್ವಾ EWSರಿಗೆ. ಸೊ 70 ಕೆಳಗಿದ್ದು ನೀವು ಸೆಲೆಕ್ಟ್ ಆಗ್ತೀರ ಅಂದರೆ ಆಗಲ್ಲ. ಸೊ ಅದು ಮಿನಿಮಮ್ ಕಟಾಫ್ ಅಂತ ಇರುತ್ತಲ್ವ SBI, ಅದರಿಂದ. ಸೊ 70+ ಯಾರು ಇದ್ದಾರೆ ಅವರೆಲ್ಲ ಸೆಲೆಕ್ಟ್ ಆಗ್ತಾರೆ. ಇನ್ನು OBCಗೆ ಭಾಳ ಚಾನ್ಸ್ ಇದೆ. OBC ಮಿನಿಮಮ್ ಕಟಾಫ್ ಬಂದು 60. ಸೊ ಇಲ್ಲಿ ಕಟಾಫ್ ಬಂದು 74 ಇದೆ. ಇದು ಕಮ್ಮಿ ಅಂದ್ರೆ 42 ಅಂತಂದರೆ ಅರೌಂಡ್ 2 to 4 ಮಾರ್ಕ್ಸ್ವರೆಗೂ ಚಾನ್ಸ್ ಇದೆ ಅಂದ್ಕೊತೀನಿ. ಇನ್ನು ಎಸ್ಸಿಗೆ 11 ಅಂದ್ಕೊಂಡ್ರು ಕೂಡ 11 ಅಂದರೆ ಅರೌಂಡ್ 2 to 3 ಇಲ್ಲ 4 ಮಾರ್ಕ್ಸ್ ಅವ್ರು ಕೂಡ ಸೇಮ್ ಅಷ್ಟು ಕಮ್ಮಿ ಆಗ್ಬೋದು. ಇನ್ನು ST ಮಾತ್ರ 60 ಮಿನಿಮಮ್ ಕಟಾಫ್ ಇದೆ ಅಲ್ವಾ, 2.50 -2.50 ಆದರೆ 60 ಆಗುತ್ತೆ. ಸೊ ಅಲ್ಲಿವರೆಗೂ ಬಂದೇ ಬರುತ್ತೆ ಇಷ್ಟು ಅಂದ್ಕೊಂಡಿದ್ದೀನಿ. ಇನ್ನು ರಿಸರ್ವ್ ಲಿಸ್ಟು ಫಸ್ಟ್ ಬರೋದಂತಂದರೆ, ಈಗ IBPS PO ಬರ್ಬೋದು ಈ ಮಂತ್ ಮಿಡ್ ಅಂದರೆ 15th, ನಾಳೆ ನಾಡಿದ್ರಲ್ಲಿ ಬಂದರೂ ಬರ್ಬೋದು. ಇಲ್ಲ ಅಂದರೆ ಈ ಮಂತ್ ಎಂಡಲ್ಲಿ. ಅವರು ಯಾವ ಥರ ಫಾಲೋ ಮಾಡ್ತಾರೋ ಗೊತ್ತಿಲ್ಲ. ಈಗ ಅದೇ ಟೈಮ್ ಆಗಿರೋದು. ಅರೌಂಡ್ January 15th ರಿಸಲ್ಟ್ ಬಂದಿದ್ದು. 3 to 4 ಮಂತ್ಸ್ ಒಳಗೆ ಒಂದ್ಸಲಿ ಅವ್ರ ರಿಸಲ್ಟು ಅಂದರೆ ರಿಸರ್ವ್ ಲಿಸ್ಟು ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಬರ್ಬೋದು. ಅವ್ರದ್ದು ಬಿಟ್ಟರೆ ನೆಕ್ಸ್ಟ್ ಬರೋದೇ SBI ಕ್ಲರ್ಕ್ ಆಗಿರುತ್ತೆ. SBI ಕ್ಲರ್ಕ್ ವಿತಿನ್ 1 ಮಂತ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಲ್ಲಿ SBI ಕ್ಲರ್ಕಲ್ಲಿ ಏನಾಗ್ತಿದೆ ಅಂತಂದರೆ, ಈಗ ಜಾಯ್ನ್ ಆದವರಿಗೆ ಪೋಸ್ಟಿಂಗ್ ಕೊಡೋಕ್ಕಾಗ್ತಾಯಿಲ್ಲ, ಅಲ್ಲಿ ಟ್ರಾನ್ಸ್ಫರ್ ನಡೀತಿದೆ ಅಂತ. ಅದರಿಂದ ಸ್ವಲ್ಪ ಡಿಲೇ ಆದರೂ ಆಗ್ಬೋದು. ಇಲ್ಲಾಂದರೆ ಅವು ವಿತಿನ್ 1 ಮಂತ್ ಅಂತೂ ಬರ್ಬೋದು ಅಂದ್ಕೊಂಡಿದ್ದೀನಿ. ಅವ್ರದ್ದು ಕೂಡ ಲಾಸ್ಟ್ ಟೈಮ್ ಅರೌಂಡ್ 2 to 2.5 ಮಂತ್ ಅಂದರೆ 2.5 ಮಂತಲ್ಲಿ ರಿಲೀಸ್ ಮಾಡಿದ್ರು ರಿಸರ್ವ್ ಲಿಸ್ಟು. ಸೊ ಈ ಥರ ಹಂಗೆ ಅಂದ್ಕೊಂಡ್ರೆ ವಿತಿನ್ 3 ಮಂತ್ಸ್ ಅಂತ ಬಂದೇ ಬರುತ್ತೆ ಫಸ್ಟ್ ರಿಸರ್ವ್ ಲಿಸ್ಟು. ಮತ್ತು ಫಸ್ಟ್ ರಿಸರ್ವ್ ಲಿಸ್ಟ್ ಮ್ಯಾಕ್ಸಿಮಮ್ ಚಾನ್ಸ್ ಅಂದರೆ ಭಾಳ ಜನ ಸೆಲೆಕ್ಟ್ ಆಗೋದು ಫಸ್ಟ್ ರಿಸರ್ವ್ ಲಿಸ್ಟ್ ಮಾತ್ರ. ಸೆಕೆಂಡ್ ರಿಸರ್ವ್ ಲಿಸ್ಟಲ್ಲಿ ಭಾಳ ಕಮ್ಮಿ ಆಗ್ತಾರೆ. ಅರೌಂಡ್ 10 ಮೆಂಬರ್ಸ್ ಆಗೋದು ಕೂಡ ಕಷ್ಟ ಆಗಿರುತ್ತೆ. ಇನ್ನು ST ಅಂತ ಈ ಸಲ 60 ಆಗೋಗುತ್ತೆ. ST EWS ಮತ್ತು ನೆಕ್ಸ್ಟ್ ಚಾನ್ಸ್ ಇರಲ್ಲ. ಬೇರೆ ಕೆಟಗರಿಯವ್ರಿಗೆ ಸ್ವಲ್ಪ ಚಾನ್ಸ್ ಇರ್ಬೋದು. ಇನ್ನು RRBPO ಅಂತಂದರೆ ಈ ಸಲ ಆಬ್ಸೆಂಟೀಸ್ ಸ್ವಲ್ಪ ಜಾಸ್ತಿ ಇದ್ದಾರೆ ಕೆಟಗರಿ ವೈಸು. ನಾನು ಅರೌಂಡ್ ಫಸ್ಟ್ ವೀಡಿಯೋ ಮಾಡಬೇಕಾದ್ರೆ ರಿಸರ್ವ್ ಲಿಸ್ಟ್ ಚಾನ್ಸ್ ಅಂತ ಮಾಡಬೇಕಾದ್ರೆ ಅರೌಂಡ್ 30 to 50 ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿದೆ. ಸೊ ನೀವು ಯಾವುದಾದ್ರೂ ಗ್ರೂಪಲ್ಲಿ ಇದ್ದರೆ ಅಂದರೆ, ಈ ಟಾಪ್ ಇದರಲ್ಲಿ ಇದ್ರೆ ಅಂದರೆ, ಈಗ ಅನ್ರಿಸರ್ವ್ಡ್ ಟಾಪ್ 25 ಒಳಗಿದ್ದೀರ ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಚಾನ್ಸ್ 26 ಆದರೂ ತೊಗೊಳ್ಳಿ. 26 ಅಂದರೆ ಅದರಲ್ಲಿ ಏನಾಗಿರುತ್ತೆ ಅಂದರೆ, ಈ ಗ್ರೂಪ್ಗಳಲ್ಲಿ ಕೆಲವರು ಸಿಕ್ಕಿರಲ್ಲ, ಕೆಲವರು ಬೇರೆ ಸ್ಟೇಟವ್ರು ಇಲ್ಲ ಅಪ್ಲೈ ಮಾಡಿರ್ತಾರಲ್ಲ, ಅವರೆಲ್ಲ ಜಾಯ್ನ್ ಆಗಿರಲ್ಲ. ಅದರಿಂದ ಸ್ವಲ್ಪ ಬಟ್ ಟಾಪ್ 15 ಅಥವಾ 18 ಯಾರು ಇದ್ದಾರೋ ಅನ್ರಿಸರ್ವ್ಡಲ್ಲಿ ಅವ್ರು ಸೆಲೆಕ್ಟ್ ಆಗೇ ಆಗುತ್ತೆ. ಇನ್ನು ಸೆಕೆಂಡ್ ರಿಸರ್ವ್ ಲಿಸ್ಟು ಕೂಡ ಚಾನ್ಸ್ ಇರುತ್ತೆ. RRBPO ಸ್ವಲ್ಪ ರಿಸರ್ವ್ ಲಿಸ್ಟ್ ಬರೋದು ಲೇಟ್ ಆಗೋದು. ಯಾಕಂದರೆ ಅವ್ರದ್ದು ಜಾಯ್ನಿಂಗೇ ಆಗಿಲ್ಲ. ಇನ್ನು ಬರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಸುಮ್ಮನೆ ಆಗಿದ್ದಾರೆ. ಅದೇ ಡಿಲೇ ಏನಕ್ಕಪ್ಪ ಅಂತಂದರೆ, ಮೇನ್ ಅವೇ ರೀಸನ್ಸ್ ಎಲ್ಲ ಹೇಳ್ತಿರೋದು. ಇದು ಟ್ರಾನ್ಸ್ಫರ್ಸ್ ನಡೀತಿದೆ ಅಂತ, ಅವ್ರದ್ದು ಇಂಟರ್ನಲ್ ಟ್ರಾನ್ಸ್ಫರ್ಸು ಆಲ್ರೆಡಿ ಇರೋರಿಗೆ. ಸೊ ಅವ್ರದ್ದು ಕಂಪ್ಲೀಟ್ ಆದಮೇಲೆ ಇಲ್ಲಿ ವೇಕೆಂಟ್ ಎಲ್ಲಾಗುತ್ತೋ ಅಲ್ಲಿಗೆ ಪೋಸ್ಟಿಂಗ್ ಕೊಡ್ತಾರೆ. ಅದರಿಂದ ಸ್ವಲ್ಪ ಡಿಲೇ ಆಗ್ತೈತೆ. ಇವನ್ RRB ಕ್ಲರ್ಕ್ ಆಗಲಿ ಕೂಡ ಅದೇ ರೀಸನ್ಗೆ ಸ್ವಲ್ಪ ಡಿಲೇ ಮಾಡಿದರು ಡಾಕ್ಯುಮೆಂಟ್ ವೆರಿಫಿಕೇಷನ್. ಬಟ್ ಇವಾಗ ಶುರುವಾಗಿದೆ. ಅವ್ರದ್ದು ಕೂಡ ಆಲ್ಮೋಸ್ಟ್ ಸ್ವಲ್ಪ ಲೇಟ್ ಆಗ್ಬೋದು ಅಂದರೆ ಪೋಸ್ಟಿಂಗ್ ಕೊಡೋದು. ಅರೌಂಡ್ June 15 ಇಲ್ಲ June 10 ಮೇಲೆ ಏನಾದರೂ ಪೋಸ್ಟಿಂಗ್ ಕೊಡ್ಬೋದು. ಇನ್ನು RRBPO June 1 ಮೇಲೆ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ನಾನು ಅಂದ್ಕೊಂಡಾಗೆ.
ನೋಡೋಣ ಏನಾಗುತ್ತೆ. ಇನ್ನು SC/ST ಇದರಲ್ಲಿ ಸ್ವಲ್ಪ ಆಬ್ಸೆಂಟೇಜ್ ಜಾಸ್ತಿ ಇದ್ದಾರೆ. ಲಾಸ್ಟ್ ಟೈಮ್ ಬರೀ 2 to 3 ಏನೋ ಇದ್ದರು, ಈ ಸಲ ST 7 ಇದ್ದಾರೆ. ಸೊ ಅಷ್ಟು ಜನ ಸೆಲೆಕ್ಟ್ ಆಗೇ ಆಗ್ತಾರೆ. ಇನ್ನು ಯಾರ್ಯಾರು ಅದೇ ಟಾಪ್ ಇದರಲ್ಲಿದ್ದೀರೋ ಅಷ್ಟು ಜನ ಟಾಪ್ 5 ಟಾಪ್ 10 ಇದ್ದರೆ ಅವರಿಗೆಲ್ಲ ಸ್ವಲ್ಪ ಚಾನ್ಸ್ ಇದ್ದೇ ಇರುತ್ತೆ ಯಾವುದೇ ಕೆಟಗರಿ. EWS ಮಾತ್ರ ಭಾಳ ಕಮ್ಮಿ ಇದೆ, ಹೇಳೋರು ಕೆಲವರು ಹೋದ ಸಲ ಅಷ್ಟು ವೇಕೆನ್ಸಿ ಇದ್ದಾಗಲೇ ಈ ಸಲ ಭಾಳ ವೇಕೆನ್ಸಿ ಇದೆ, ಚಾನ್ಸ್ಗಳು ಜಾಸ್ತಿ ಇರುತ್ತೆ ಅನ್ನೋ ರಿಸಲ್ಟ್ ಲಿಸ್ಟಲ್ಲಿ. ಬಟ್ ಆ ಥರ ಏನಿರಲ್ಲ. ಆಬ್ಸೆಂಟೀಸು ಮತ್ತು ಈಗ ಇನ್ನೂ ಇದರಲ್ಲಿ ಕೆಲವರು ಜಾಯ್ನ್ ಕೂಡ ಆಗಲ್ಲ, ಕೆಲವರು DVO ಇರ್ತಾರಲ್ಲ ಅವ್ರು ಜಾಯ್ನ್ ಕೂಡ ಆಗಲ್ಲ. ಸೊ ಅದನ್ನೆಲ್ಲ ಇದು ಸೇರಿಸಿನೇ ರಿಸಲ್ಟ್ ಲಿಸ್ಟ್ ಬರೋದು. ಸ್ವಲ್ಪ ಡಿಲೇ ಆಗ್ಬೋದು ರಿಸಲ್ಟ್ ಲಿಸ್ಟು, ಬಟ್ ವಿತಿನ್ 2 months ಆರ್ 3 months ಒಳಗಂತೂ ಒಂದು ಫಸ್ಟ್ ರಿಸಲ್ಟ್ ಲಿಸ್ಟ್ ಬಂದೇ ಬರುತ್ತೆ RRBದು ಕೂಡ. ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. ಇನ್ನು ಕ್ಲರಿಕಲ್ ಅಂತಂದರೆ ಕ್ಲರ್ಕ್ಸೇ ಭಾಳ ಚಾನ್ಸ್ ಇರೋದು, ವೇಕೆನ್ಸಿ ಕೂಡ ಭಾಳ ಇದ್ದು. ಕೆನರಾ ಬ್ಯಾಂಕ್ DB ಅಂದರೆ ಇವತ್ತು ಇಲ್ಲ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ಅನಿಸುತ್ತೆ. ಸೊ ಅದೇ ಮೇನ್ ನಮ್ಮದು ಮ್ಯಾಕ್ಸಿಮಮ್ ವೇಕೆನ್ಸಿ ಇದ್ದಿದ್ದು ಅದು. ಮತ್ತು ಬ್ಯಾಂಕ್ ಆಫ್ ಬರೋಡ ಯಾರಾದರೂ RTI ಅಪ್ಲೈ ಮಾಡಿ. ಸೊ ಅವರು ಎಷ್ಟು ಅಬ್ಸೆಂಟ್ ಆಗಿಸ್ತೋ ಅಷ್ಟು ಚಾನ್ಸ್ ಇರುತ್ತೆ ರಿಸಲ್ಟ್ ಲಿಸ್ಟಲ್ಲಿ. ನೋಡೋಣ ಇನ್ನು ಏನೇನಾಗುತ್ತಂತ. ಇನ್ನು ಏನಾದರೂ ಅಂದರೆ ನಿಮ್ಮ ಮಾರ್ಕ್ಸ್ ಎಷ್ಟು ಗ್ಯಾಪ್ ಇದೆ ಕಮೆಂಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫ್ರೆಂಡ್ಸ್ದು ಎಷ್ಟಿದೆ, ನಿಮ್ಮದು ಎಷ್ಟಿದೆ ಗ್ಯಾಪ್ ಅಂತ. RRB PO ಆಗಲಿ ಅಥವಾ SBI ಕ್ಲರ್ಕ್ ಆಗಲಿ. ನೋಡೋಣ. ಥ್ಯಾಂಕ್ ಯು.